ಅಲ್ಲಿ ಕುಕ್ಕರ್ ಬರುತ್ತಲ್ಲ ಅದು ಇಷ್ಟೇ ಗೇಜಲ್ಲಿ ಆಗಬೇಕು ಅಂತಿರುತ್ತೆ. ಇಷ್ಟೇ ಗೇಜು ಅಂದರೆ ಇಷ್ಟು ದಪ್ಪ ಇರಬೇಕು, ಇಷ್ಟು ಸುರಕ್ಷತೆ ಇರಬೇಕು, ಎಲ್ಲವೂ ಇರಬೇಕು. ಒಂದು ಗ್ಯಾಸ್ಕೆಟ್ಟು, ಮತ್ತೊಂದು ಅಲ್ಲಿ ಗ್ಯಾಸ್ಕೆಟ್ ಅಂತ ಬರುತ್ತೆ, ಆಮೇಲೆ ಸೇಫ್ಟಿ ವಾಲ್ವ್ ಅಂತ ಬರುತ್ತೆ. ಆ ಸೇಫ್ಟಿ ವಾಲ್ವ್ ಒಂದು ವೇಳೆ ಒಳಗೆ ಏನಾದರೂ ಈ ವಿಜಿಲ್ ಬಂದಿಲ್ಲ ಅಂತಂದರೆ ಸೇಫ್ಟಿ ವಾಲ್ವ್ ಓಪನ್ ಆಗಿಬಿಟ್ಟು ಕರಗಿಬಿಟ್ಟು ಲಿಡ್ ಕರಗಿಬಿಟ್ಟು ತೊಂದರೆ ಆಗದಂಗೆ, ಇಲ್ಲಂದರೆ ಮೇಲೆ ಕೊಡ್ದೋಗಿ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಆದರೆ ಇದು ಈ ಹಿಂದೆ ಕೂಡ ಕಾರ್ಯಕ್ರಮ ಮಾಡಿದ್ದೆ. ಇದು ಹೆಂಗೆ ಅಂತಂದರೆ ಹೋಲ್ಸೇಲ್ ಒಂದು 5,000 ಅಂತ ಮಾಡಿರ್ತಾರೆ. ಆ ಗೇಜೆಲ್ಲ ಭಾಳ ಕಡಿಮೆ ಇರುತ್ತೆ. ಎನಿ ಟೈಮ್ ಬ್ಲಾಸ್ಟ್ ಆಗಿ ಹೊಡೆದೋಗ್ಬಿಡ್ಬೋದು. ಕೊಟ್ಟಿರೋದೇ ನಕ್ಕಾ ಪಿಚ್ಚ, ₹2 ಐಟಮ್ಮು. ಆ ತಾಯಿ ಇರಲಿಲ್ಲ, ಕೇಳಿದೆ, ಕಪಾಳ ಕೊಡಿತ್ತೆ ನಾರಾಯಣ. ನಾರಾಯಣ್ ಯಾಕೆ ದೇವರ ಹೆಸರಿಟ್ಟಿದ್ರಿ? ಖಾಲಿ ಹೆಣ ಅಂತ ಇಡಬೇಕಿತ್ತು, ನಾರಾಯಣ ಅಂತ ಯಾಕೆ ಇಟ್ಟಿದ್ದಾರೆ ನಿನಗೆ? ಜೀವಂತ ಹೆಣ ನೀನು. ಆ ತಾಯಿಯ ಶಾಪ ತಟ್ಟದೇ ಇರೋದಿಲ್ಲ. ನಾರಾಯಣ ಬಲಿ ನಿನಗೆ ಭಾಳ ಬೇಗ ಇದೆ. ನನಗೆ ಭಾಳ ಎಷ್ಟು ಕೋಪ ಬರ್ತಾ ಇದೆ ಅಂತಂದರೆ, ಇದಕ್ಕೆ ಸಂಬಂಧಪಟ್ಟ ನಾಯಕರಿದಾರಲ್ಲ, ಯಾರು ಡಿ.ಕೆ. ಸುರೇಶ್, ಇವರನ್ನು ಕರೆದು ಈತನಿಗೆ ಎಲ್ಲರ ಮುಂದೆ ಕಪಾಳಕ್ಕೆ ಬಾರಿಸಬೇಕಿತ್ತು ಡಿ.ಕೆ. ಸುರೇಶ್ ಅವರು. ಒಂದು ವೇಳೆ ಕಾಂಗ್ರೆಸ್ದೇ ಆಗಿದ್ರೆ. ನಿನಗಿಲ್ವ ಮನೆ ಅಕ್ಕ ತಂಗಿ ಯಾರಿಲ್ವಾ? ನಿನಗೆ ಅಜ್ಜಿ ಇಲ್ವಾ? ನಿನ್ಗೆ ಹೆಂಗೆ ಮನಸ್ಸು ಬಂತು ಆ ತಾಯಿಗೆ ಹೊಡೆಯೋದಕ್ಕೆ? ನೀನು ನಾರಾಯಣ ಅಲ್ಲ, ನೀನು ನರ ಹೆಣ. ನೀನು ಹೆಣ, ನೀನು ಜೀವಂತ ಹೆಣ, ಜೀವಂತ ಶವ ನೀನು. ಇದೀಗ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಮತದಾರರಿಗೆ ಹಂಚಲು ತಂದಿದ್ದಂತಹ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಹುಲಿದುರ್ಗ ಪೊಲೀಸ್ ಠಾಣೆಗೆ ದೂರು. ಈತನನ್ನು ಆದಷ್ಟು ಬೇಗ ಒದ್ದು ಒಳಗಾಕಬೇಕು. ಈ ಪೊಲೀಸರು ಹೇಳ್ತಾರಲ್ಲ ಹೆಲಿಕಾಪ್ಟರ್ ಹಚ್ಚೋದು ಎಲ್ಲ, ಇವನನ್ನು ಹತ್ಸಿ ಆ ಮೀಸೆ, ಆ ಹುಬ್ಬು ಎಲ್ಲ ಬೋಳಿಸ್ಬೇಕು ಅವನನ್ನು. ನರ ಹೆಣ ಇವ, ನಾರಾಯಣ ಅಲ್ಲ. ನೋಡ್ರಿ, ಆ ತಾಯಿ ಮತ್ತೊಮ್ಮೆ ಹಾಕಿ ಅಳ್ತಾ ಹೇಳ್ತಾ ಇದೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಆ ತಾಯಿ ಊರಲ್ಲಿ ಇರಲಿಲ್ಲ. ಹೋಗಿದ್ದು ಬ್ಯಾಂಕ್ ಗಂಟ ಹಿಡ್ಕೊಂಡು ಹೊಡೆದು ಹಾಕಿದ್ರು, ಬಾಗಿಲೆಲ್ಲ ಒದ್ದಿ ಕುತ್ಕೊಳಕ್ಕೆ ಒಂದು ಚೇರ್ ಹಾಕಿ ಪಾತ್ರೆ ತೊಳಿತೀವಿ. ಆ ಚೇರ್ನೆಲ್ಲ ಎತ್ಕೊಂಡು ಕೈನ ಬಳೆನೆಲ್ಲ ಹೊಡೆದಾಕಿ ಕಿವಿಯೆಲ್ಲ ವಾಲೆ ಮುರಿದು ಎಲ್ಲ ಬಿದೋಗದೆ. ಇಷ್ಟೆಲ್ಲ ಮಾಡ್ದ ಕಣವ. ಇಷ್ಟಕ್ಕೆ ನಾನು ಒಬ್ಬರೇ ಇರೋರು ಇಲ್ಲಿ. ಹೋಯ್ತು ಈಗ. ಈ ಮುಂದೆ ನಾನು ಒಬ್ಬಳಿದ್ದೆ. ನನ್ನ ಮಗ ಇದ್ರು ಕಾರ್ಬನಡಿ ಹೋಗಿ ಸೇರ್ಕೊಂಡ್ರು. ಹೊಲ ಮನೆ ಅಲ್ಲದೆ ಅಂತ ನಾನು ಈ ಮನೇಲಿ ಒಬ್ಬಳು ಬಿಟ್ಬಿಟ್ಟು ಹೋದ್ರೆ ಮನೆ ಇದಾಯ್ತದೆ ಅಂತ ಏನು ಕಣವ. ದಾರಿಗೆ ಹೋಯ್ತಾ ಇದ್ದ ಕುಕ್ಕರು ಎಲ್ಲ ನಮ್ಮ ಮನೆ